ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವಿವತ್ತು ಯೂನಿವರ್ಸ್ ಮೆಸೇಜಸ್ ಏನಿದೆ ನಿಮಗೆ ಅಂತ ಟ್ಯಾರೋ ಕಾರ್ಡ್ ರೀಡಿಂಗ್ನ ಮಾಡೋಣ. ಸೊ ಫ್ರೆಂಡ್ಸ್, ನೀವು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ವಿಡಿಯೋಸ್ನ ನೋಡ್ತೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಸೊ ಬನ್ನಿ ರೀಡಿಂಗ್ನ ಸ್ಟಾರ್ಟ್ ಮಾಡೋಣ. ಸೊ ನಿಮಗೆ ಯೂನಿವರ್ಸ್ ಮೆಸೇಜ್ ಏನಿದೆ ಅಂತ ನೋಡೋಣ ಫ್ರೆಂಡ್ಸ್. ಸೊ 6 ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ, ನೀವು ಇಲ್ಲಿ ನೋಡ್ಬೋದು. ತ್ರೀ ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ ಆ್ಯಂಡ್ 5 ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ ಫ್ರೆಂಡ್ಸ್. ಸೊ ಮೂರು ಕಾರ್ಡು ಸ್ವಾರ್ಡ್ಸ್ ಕಾರ್ಡ್ ಆಗಿರೋದ್ರಿಂದ ಸ್ವಾರ್ಡ್ಸ್ ಬಂದ್ಬಿಟ್ಟು ನಿಮ್ಮ ಥಿಂಕಿಂಗ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಪ್ರೆಸೆಂಟ್ಲಿ ನೀವು ಯಾವುದೋ ಸಿಚುವೇಶನಿಂದ ಮೂವ್ ಆನ್ ಆಗಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ ಅಥವಾ ಮೂವ್ ಆನ್ ಆಗಿದ್ದೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಡೆಫಿನೆಟ್ಲಿ ನೀವು ಯಾವುದಾದ್ರೂ ಒಂದು ಕೆಲಸನ ಶುರು ಮಾಡಬೇಕು ಅಂತ ಇದ್ದರೆ ಆಲ್ರೆಡಿ ಶುರು ಮಾಡಿದ್ದೀರಾ ಅಂತ ಹೇಳ್ತೀನಿ. ಮೇ ಬಿ ತುಂಬ ದಿನದಿಂದ ನೀವು ಏನೋ ಒಂದು ಕೆಲಸ ಸ್ಟಾರ್ಟ್ ಮಾಡಬೇಕು, ಇಲ್ಲ ಎಲ್ಲೋ ಒಂದು ಹತ್ರ ಹೋಗಬೇಕು, ಏನೋ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ಬೋದು. ಇದು ಮೇ ಬಿ ನೀವು ಪರ್ಸ್ನಲ್ ಆಗಿ ನಿಮ್ಮ ಬಗ್ಗೆ ನೀವು ಕೇರ್ ತೊಗೊಳೋದು, ನಿಮ್ಮ ಹೆಲ್ತ್ ಬಗ್ಗೆನೂ ಆಗಿರ್ಬೋದು ಅಂತ ಹೇಳ್ತೀನಿ. ಸೊ ಇದ್ರ ಬಗ್ಗೆ ನೀವು ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ, ಯಾವುದೋ ಒಂದು ಹೊಸ ಕೆಲಸದ ಬಗ್ಗೆ ಗಮನ ಕೊಡ್ತಿದ್ದೀರಾ ಅಂತ ಹೇಳ್ತೀನಿ ಪ್ರೆಸೆಂಟ್ಲಿ. ಆ್ಯಂಡ್ 3 ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿರೋದ್ರಿಂದ ಇದೇನಾದರೂ ರಿಲೇಷನ್ಶಿಪ್ ರಿಲೇಟೆಡ್ ರೀಡಿಂಗ್ ಯಾರಾದರೂ ನೋಡ್ತಿದ್ರೆ, ಸೊ ಮೇ ಬಿ ನೀವು ನಿಮ್ಮ ಪಾಸ್ಟ್ ಹಾರ್ಟ್ ಬ್ರೇಕ್ಸು, ನಿಮ್ಮ ಪೇಯ್ನಿಂದ ನೀವು ಮೂವ್ ಆನ್ ಆಗಬೇಕು ಅಂತ ಫೈನಲಿ ಡಿಸೈಡ್ ಆಗಿ ನೀವು ಬೇರೆ ರಿಲೇಷನ್ಶಿಪ್ಸ್ಗೆ ಓಪನ್ ಆಗಿದ್ದೀರಾ ಅಂತ ಹೇಳ್ತೀನಿ. ಅಂದರೆ ಪೇನ್ಫುಲ್ ರಿಲೇಷನ್ಶಿಪ್ಸಿಂದ ಹೊರಗೆ ಬಂದು ಮೇ ಬಿ ಇದು ಮ್ಯಾರೇಜ್ ರಿಲೇಟೆಡ್ ರಿಲೇಷನ್ಶಿಪ್ ಆಗಿರ್ಬೋದು, ಇಲ್ಲಾಂದರೆ ಲವ್ ರಿಲೇಷನ್ಶಿಪ್ ಕೂಡ ಆಗಿರ್ಬೋದು ಅಂತ ಹೇಳ್ತೀನಿ. ದೆನ್ 5 ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿರೋದ್ರಿಂದ ಸೊ ಯಾವುದೋ ಕಾನ್ಫ್ಲಿಕ್ಟಿಂಗ್ ಸಿಚುವೇಶನಿಂದ ನೀವು ಹೊರಗೆ ಬಂದಿದ್ದೀರಾ ಅಂತ ಹೇಳ್ತೀನಿ. ಸೊ ಯಾವುದಾದ್ರೂ ಪೇನ್ಫುಲ್ ಮೂಮೆಂಟ್ ಕೂಡ ಆಗಿರ್ಬೋದು ನಿಮ್ಮ ಲೈಫಲ್ಲಿ. ಮೇ ಬಿ ನೀವು ಅಂದ್ಕೊಂಡಿದ್ದ ರೀತಿಯಲ್ಲಿ ನಿಮಗೆ ಕೆಲವೊಬ್ಬರು ರೆಸ್ಪೆಕ್ಟ್ ಕೊಟ್ಟಿಲ್ಲ ನಿಮ್ಮ ಲೈಫಲ್ಲಿ, ಮತ್ತು ನಿಮಗೆ ಸಪೋರ್ಟ್ ಮಾಡ್ತಾರೆ ಅಂದ್ಕೊಂಡಿದ್ದವರೇ ನಿಮ್ಮ ಲೈಫ್ನಲ್ಲಿ ಸಪೋರ್ಟ್ ಮಾಡಿಲ್ಲ. ಸೊ ನೀವು ಜನರಿಂದ ಹೆಲ್ಪ್ನ ಕೇಳಿರ್ಬೋದು ಪಾಸ್ಟಲ್ಲಿ, ಅವರು ನಿಮಗೆ ಹೆಲ್ಪ್ ಮಾಡ್ದಿರ ಇರ್ಬೋದು. ಇನ್ನೂ ಕೆಲವೊಬ್ಬರಿಗೆ ನಾನು ಸಪೋರ್ಟ್ ಮಾಡ್ತಾರೆ ಇವರು ಅಂತ ನೀವು ಯಾರ ಬಗ್ಗೆ ಹೋಪ್ಸ್ ಇಟ್ಕೊಂಡಿದ್ರು ಅವರೇ ನಿಮಗೆ ಪ್ರಾಬ್ಲಮ್ ಆಗಿ ನಿಂತ್ಕೊಂಡಿರ್ಬೋದು ನಿಮ್ಮ ಲೈಫಲ್ಲಿ. ಸೊ ಈ ಥರದೊಂದು ಸಿಚುವೇಶನ್ ನಿಮ್ಮ ಲೈಫಲ್ಲಿ ನೀವು ಪ್ರೆಸೆಂಟ್ಲಿ ಫೇಸ್ ಮಾಡ್ತಿರ್ಬೋದು. ಇಲ್ಲ ಆಲ್ರೆಡಿ ನೀವು ಈ ಥರ ಪ್ರಾಬ್ಲಮ್ಸ್ನ ಫೇಸ್ ಮಾಡಿದ್ದೀರಾ ಅಂದರೆ ನೀವು ಆ ಪ್ರಾಬ್ಲಮ್ಸಿಂದ ಕಂಪ್ಲೀಟ್ಲಿ ಹೊರಗೆ ಬರೋದು ಹೇಗೆ ಅಂತ ಇಷ್ಟು ದಿನ ಯೋಚನೆ ಮಾಡಿರ್ಬೋದು. ಬಟ್ ಈಗ ಹೊರಗೆ ಬಂದಿದ್ದೀರಾ ಅಂತ ಹೇಳ್ತೀನಿ. ಅಂದರೆ ನಿಮ್ಮಲ್ಲಿರೋ ಆ ನೆಗೆಟಿವ್ ಥಿಂಕಿಂಗ್, ನೆಗೆಟಿವ್ ಥಾಟ್ಸ್ ಏನಿದೆ ಅದರಿಂದ ನೀವು ಕಂಪ್ಲೀಟಾಗಿ 90% ಹೊರಗೆ ಬಂದಿದ್ದೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ನಿಮ್ಮದು ಕುಂಭರಾಶಿ ಆಗಿರ್ಬೋದು, ಇಲ್ಲಾಂದರೆ ತುಲಾರಾಶಿ ಆಗಿರ್ಬೋದು, ಇಲ್ಲಾಂದರೆ ಕುಂಭರಾಶಿ ಸ್ಟ್ರಾಂಗ್ ಆಗಿದೆ. ಸೊ ಯಾರಿಗಾದರೂ ಈ ಕುಂಭರಾಶಿ ರಿಲೇಟೆಡ್ ರೀಡಿಂಗ್ ಆಗಿರ್ಬೋದು, ಇದು ಕುಂಭರಾಶಿ ಅವ್ರಿಗೆ ಸ್ಟ್ರಾಂಗ್ ಆಗಿ ಯಾರಿಗಾದರೂ ರೆಸೊನೇಟ್ ಆಗ್ಬೋದು ಅಂತ ಹೇಳ್ತೀನಿ. ಸೊ ಇಲ್ಲಿ 6 ಆಫ್ ಸ್ವಾರ್ಡ್ಸ್ ಬಂದಿದೆ ಏಸ್ ಆಫ್ ಕಪ್ಸ್ ಕಾರ್ಡ್ ಬಂದಿದೆ ಆ್ಯಂಡ್ ಏಸ್ ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ಸೊ ಫ್ರೆಂಡ್ಸ್, ಈ ರೀಡಿಂಗ್ ಬಂದ್ಬಿಟ್ಟು ನೆಗೆಟಿವ್ ಎನರ್ಜಿಯಿಂದ ನೀವು ನಿಮ್ಮ ನೆಗೆಟಿವ್ ಮೈಂಡ್ ಸೆಟ್ಟಿಂದ ಹೊರಗೆ ಬಂದಿದ್ದೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇದು ಯಾವುದಾದ್ರೂ ವಿಷಯ ಆಗಿರ್ಬೋದು, ರಿಲೇಷನ್ಶಿಪ್ ಆಗಿರ್ಬೋದು, ಇದು ಕೆಲವೊಬ್ಬರಿಗೆ ಫೈನಾನ್ಸಸ್ ಕೂಡ ಆಗಿರ್ಬೋದು. ಕೆಲವೊಬ್ಬರು ಫೈನಾನ್ಷಿಯಲಿ ಯಾರನ್ನಾದ್ರೂ ನಂಬಿ ಅವರಿಂದ ನಿಮಗೆ ಮೋಸ ಕೂಡ ಆಗಿರ್ಬೋದು ನಿಮ್ಮ ಪಾಸ್ಟಲ್ಲಿ ಅಂತ ಹೇಳ್ತೀನಿ. ಸೊ ಇಲ್ಲಿ ಎಲ್ಲನೂ ಆಲ್ಮೋಸ್ಟ್ ಎಲ್ಲ ಕಾರ್ಡ್ಸು ಸ್ವಾರ್ಡ್ಸ್ ಕಾರ್ಡ್ ಬಂದಿರೋದ್ರಿಂದ ಸೊ ಯಾವುದೋ ಒಂದು ಥಾಟು ನಿಮ್ಮ ಮೈಂಡಲ್ಲಿ ಇರೋದು, ಅದರಿಂದ ಹೊರಗೆ ಬಂದಿದ್ದೀರಾ ಅಂತ ಹೇಳ್ತೀನಿ. ನೋಡಿ, ಇನ್ನೊಂದು ಡೆಕ್ಕಲ್ಲೂ 6 ಆಫ್ ಸ್ವಾರ್ಡ್ಸ್ ಕಾರ್ಡ್ ಬಂದಿದೆ. ಸೊ ಇಲ್ಲಿನೂ ಈ ಪರ್ಸನ್ ಮೂವ್ ಆನ್ ಆಗ್ತಿದ್ದಾರೆ. ಇಲ್ಲಿ ನೋಡಿ,
ಇಲ್ಲಿ ನೋಡ್ಬೋದು ನೀವು 6 ಆಫ್ ಸ್ವಾರ್ಡ್ಸ್ ಇದೆ. ಇಲ್ಲಿ ನೋಡಿ ಇದನ್ನು 6 ಆಫ್ ಸ್ವಾರ್ಡ್ಸ್ ಇದೆ. ಸೊ ಬೇರೆ ಬೇರೆ ಡೆಕ್ಕಲ್ಲೂ ಸೇಮ್ ಕಾರ್ಡ್ ಬಂದಿದೆ. ಸೊ ಈ ಕಾರ್ಡು ನಿಮ್ಮ ಕೆಟ್ಟ ದಿನಗಳು ಅಥವಾ ನಿಮ್ಮ ಪೇನ್ಫುಲ್ ದಿನಗಳಿಂದ ನೀವು ರಿಲೀಫ್ ಫೀಲ್ ಮಾಡ್ತಿದ್ದೀರಾ ಮತ್ತು ಹೀಲ್ ಆಗಿದ್ದೀರಾ, ನಿಮ್ಮ ಎಮೋಷನ್ಸು ಸ್ಟೇಬಲ್ ಆಗಿದೆ, ನಿಮ್ಮ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಸಿಕ್ಕಿದೆ, ನಿಮ್ಮ ಕೈಲಿ ನಿಮ್ಮ ಪ್ರಾಬ್ಲಮ್ಸ್ನ ಎಷ್ಟು ಸಾಲ್ವ್ ಮಾಡ್ಕೊಳಕ್ಕೆ ಸಾಧ್ಯನೋ ಅಷ್ಟು ಸಾಲ್ವ್ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತೀನಿ. ಆ್ಯಂಡ್ ತುಂಬ ದಿನದಿಂದ ಲೈಫು ಬರ್ಡನ್ ಅನಿಸಿ ತುಂಬ ಪ್ರಾಬ್ಲಮ್ಸ್ ಅನಿಸಿ ತುಂಬ ನಿಮಗೆ ಉಸಿರುಗಟ್ಟಿದ ವಾತಾವರಣ ಆ ಥರ ಎಲ್ಲ ಫೀಲ್ ಆಗಿರ್ಬೋದು. ಸೊ ಆ ಥರದೊಂದು ಸಿಚುವೇಶನ್ನಿಂದ ನೀವು ಆ ಥರ ಮೇನ್ಲಿ ಮೈಂಡ್ಸೆಟ್ನ ತೋರಿಸುತ್ತೆ ಸ್ವಾರ್ಡ್ಸ್ ಕಾರ್ಡ್ ಇರೋದ್ರಿಂದ. ಸೊ ಆ ಥರದ ಒಂದು ಮೈಂಡ್ಸೆಟ್ಟಿಂದ ನೀವು ಲೈಫಲ್ಲಿ ಮೂವ್ ಫಾರ್ವರ್ಡ್ ಆಗ್ತಿದ್ದೀರಾ ಅಂತ ಹೇಳ್ತೀನಿ. ಕೆಲವೊಬ್ಬರಿಗೆ ಇದು ಮನಿ ಬ್ಲಾಕೇಜಸ್ ಕೂಡ ಅಂತ ಹೇಳ್ತೀನಿ. ಅಂದರೆ ಫೈನಾನ್ಸಸ್ ರಿಲೇಟೆಡ್ ಆಗಿ ಕೆಲವೊಬ್ಬರಿಗೆ ಲೈಫಲ್ಲಿ ಹಾರ್ಡ್ ವರ್ಕ್ ಮಾಡೋದಕ್ಕೆ ಗೊತ್ತಿದೆ, ಬಟ್ ಸ್ಮಾರ್ಟ್ ವರ್ಕ್ ಮಾಡೋದು ಹೆಂಗೆ ಅಂತ ನಿಮಗೆ ಗೊತ್ತಿಲ್ಲ ಅಂತ ಅನ್ಕೊತೀನಿ ಫ್ರೆಂಡ್ಸ್. ಅಂದರೆ ನೀವು ಕೆಲವೊಬ್ಬರಿಗೆ ನಾನು ಕೆಲ್ಸಕ್ಕೆ ಹೋಗಬೇಕು, ಕೆಲ್ಸಕ್ಕೆ ಹೋದರೆ ಸ್ಯಾಲ್ರಿ ಸಿಗುತ್ತೆ, ಆ ಸ್ಯಾಲ್ರಿಯಲ್ಲೇ ನಾನು ಮನೆ ನಡೆಸಬೇಕು, ಅದರಿಂದನೇ ನಾನು ವೆಲ್ತಿ ಪರ್ಸನ್ ಆಗಬೇಕು ಅಂತ ಇಷ್ಟು ದಿನದಿಂದ ನೀವು ಯೋಚನೆ ಮಾಡ್ತಿದ್ರಿ ಅಂತ ಅನಿಸುತ್ತೆ. ಬಟ್ ಇನ್ನು ಮುಂದೆ ನಿಮಗೆ ಓಪನ್ ಮೈಂಡ್ಸೆಟ್ಟಿಂದ ಮನಿ ಬರೀ ಜಾಬ್ ಮಾಡೋದ್ರಿಂದ ನೀವು ವೆಲ್ತಿ ಪರ್ಸನ್ ಆಗೋದಕ್ಕೆ ಮತ್ತು ರಿಚ್ ಪರ್ಸನ್ ಆಗೋದಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಇನ್ವೆಸ್ಟ್ಮೆಂಟ್ಸ್ ಇದೆ, ಆ ಇನ್ವೆಸ್ಟ್ಮೆಂಟ್ಸ್ ಹೆಂಗೆ ಮಾಡಬೇಕು ಅನ್ನೋದನ್ನು ನೀವು ಕಲ್ತ್ಕೊಬೇಕು. ಫೈನಾನ್ಷಿಯಲ್ ಲಿಟ್ರಸಿ ನೀವು ಕಲಿಬೇಕು, ಅದರಿಂದ ಕಲ್ತ್ಕೊಂಡು ನೀವು ವೆಲ್ತಿ ಪರ್ಸನ್ ಆಗ್ತೀರಾ ಅಂತ ಹೇಳ್ತೀನಿ. ಇಲ್ಲಿ ನೋಡ್ಬೋದು ನೀವು ಏಸ್ ಆಫ್ ಪೆಂಟಕಲ್ಸ್ ಕಾರ್ಡ್ ಬಂದಿದೆ. ಸೊ ಇದು ಗ್ರೋತ್ನ ರೆಪ್ರೆಸೆಂಟ್ ಮಾಡುತ್ತೆ ಫ್ರೆಂಡ್ಸ್. ಸೊ ಫೈನಾನ್ಷಿಯಲ್ ಅಬಂಡೆನ್ಸು ಮತ್ತು ಫೈನಾನ್ಷಿಯಲ್ ಗ್ರೋತ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಕೆಲವೊಬ್ಬರು ನಾನು ಆಗಲೇ ಹೇಳ್ದಂಗೆ ಫೈನಾನ್ಷಿಯಲ್ ಲಿಟ್ರಸಿ ಅಂದರೆ ಫೈನಾನ್ಷಿಯಲಿ ಮನಿನ ಹೆಂಗೆ ಸೇವ್ ಮಾಡಬೇಕು, ಯಾವುದಕ್ಕೆ ಉಪಯೋಗಿಸ್ಬೇಕು, ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಈ ವಿಷಯದ ಬಗ್ಗೆ ಎಲ್ಲ ನೀವು ತಿಳ್ಕೊಬೇಕು. ಇದನ್ನೆಲ್ಲ ತಿಳ್ಕೊಂಡು ನೀವು ರಿಚ್ ಪರ್ಸನ್ ಆಗೋದ್ರ ಬಗ್ಗೆ ಯೋಚನೆ ಮಾಡಿ. ಸ್ಯಾಲ್ರಿಯಲ್ಲೇ ನಾನು ರಿಚ್ ಪರ್ಸನ್ ಆಗಬೇಕು, ವೆಲ್ತಿ ಪರ್ಸನ್ ಆಗಬೇಕು ಅಂತ ಏನಾದರೂ ನಿಮಗೆ ನಿಮ್ಮ ಥಾಟ್ಸ್ ಇದ್ದರೆ ಆ ಥಾಟ್ಸು ಚೇಂಜ್ ಆಗ್ತಿದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಮೇ ಬಿ ಕೆಲವೊಬ್ಬರು ಹೊಸದಾಗಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಅರ್ಥ ಮಾಡ್ಕೊಂಡಿರ್ಬೋದು, ಅಲ್ಲಿ ಮನಿ ಇನ್ವೆಸ್ಟ್ ಮಾಡಿದ್ರೆ ಹೆಂಗೆ ಗ್ರೋ ಆಗುತ್ತೆ ಅನ್ನೋದನ್ನ ಎಲ್ಲ ಈಗೀಗ ನೀವು ಕಲಿತಾ ಇರ್ಬೋದು ಅಂತ ಹೇಳ್ತೀನಿ ಕೆಲವೊಬ್ರು. ಸೊ ನಿಮ್ಮ ಮೈಂಡ್ ಸೆಟ್ ಶಿಫ್ಟ್ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ ಏಸ್ ಆಫ್ ಕಪ್ಸ್ ಕಾರ್ಡ್ ಇದೆ. ಸೊ ನಿಮಗೆ ಹೀಲಿಂಗ್ ಇದೆ ಅಂತ ಹೇಳ್ತೀನಿ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಕಾರ್ಡ್ ಇದೆ. ಇಲ್ಲಿ ನೋಡಿ ಏಸ್ ಆಫ್ ಕಪ್ಸ್ ಇದೆ, ಎರಡರಲ್ಲೂ ಹಾರ್ಟ್ ಇದೆ. ಸೊ ಈ ಹಾರ್ಟ್ ಬಂದ್ಬಿಟ್ಟು ಆಲ್ರೆಡಿ ಹಾರ್ಟ್ ಬ್ರೋಕನ್ ಪರ್ಸನ್ನು, ಎಮೋಷ್ನಲಿ ಪೇನು, ಹರ್ಟ್ನ ರೆಪ್ರೆಸೆಂಟ್ ಮಾಡುತ್ತೆ. ಬಟ್ ನೀವು ಈ ಕಾರ್ಡ್ನ ನೋಡೋದಾದ್ರೆ ಏಸ್ ಆಫ್ ಕಪ್ಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಏಸ್ ಆಫ್ ಎರಡರಲ್ಲೂ ನೋಡೋದಾದ್ರೆ ನೀವು ಹಾರ್ಟ್ ಇದೆ, ಇದು ಬ್ರೋಕನ್ ಹಾರ್ಟು, ಇದು ಹೀಲ್ ಆಗಿರೋ ಹಾರ್ಟು. ಸೊ ನಿಮ್ಮ ಹಾರ್ಟ್ ಬ್ರೇಕಿಂದ ನೀವು ಹೊರಗೆ ಬರ್ತಿದ್ದೀರಾ ಅಂತ ಹೇಳ್ತೀನಿ. ಇದು ರಿಲೇಷನ್ಶಿಪ್ಪು ಆಗಿರ್ಬೋದು, ಇಲ್ಲಾಂದರೆ ನಿಮ್ಮ ಸ್ವಂತ ಪೇರೆಂಟ್ಸು, ಫ್ರೆಂಡ್ಸೇ ನಿಮಗೆ ನಿಮ್ಮ ಲೈಫಲ್ಲಿ ನೀವು ಒಂದು ಸ್ಟೇಜಲ್ಲಿ ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ, ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ಸ್ ಬಂದಾಗ ನಿಮ್ಮ ಜೊತೆ ನಿಂತ್ಕೊಳ್ದಿರಾ ನಿಮ್ಮನ್ನೇ ಅವರು ಕಡೆಗಣಿಸಿರ್ಬೋದು. ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸಿಂದ ನಿಮಗೆ ಹರ್ಟ್ ಆಗಿರ್ಬೋದು. ನೀವು ಫೈನಾನ್ಷಿಯಲಿ ಅವ್ರ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅವರು ನಿಮಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಷ್ಟು ರೆಸ್ಪೆಕ್ಟ್ ಕೊಟ್ಟಿಲ್ಲ, ಮತ್ತು ನಿಮ್ಮನ್ನು ನೆಗೆಟಿವ್ ಆಗಿ ನಿಮ್ಮ ಜೊತೆ ಬಿಹೇವ್ ಮಾಡಿರ್ಬೋದು ಕೆಲವೊಬ್ರು ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಈ ಸಿಚುವೇಶನಲ್ಲಿ ಏನಾದರೂ ನೀವು ಇದ್ದರೆ, ಈಗ ಪ್ರೆಸೆಂಟ್ಲಿ ಏನಾದರೂ ಇದ್ದರೆ, ಇದರಿಂದ ನೀವು ಡೆಫಿನೆಟ್ಲಿ ಹೀಲ್ ಆಗ್ತಿದ್ದೀರಾ ಅಂತ ಹೇಳ್ತೀನಿ. ಸೊ ಈ ಸಿಚುವೇಶನ್ದು ಪಾಸಿಟಿವ್ ಸೈಡ್ನ ನೀವು ಇನ್ನು ಮುಂದೆ ನೋಡ್ತೀರಾ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಇದು ರಿಲೇಷನ್ಶಿಪ್ ಆಗಿರ್ಬೋದು, ಫೈನಾನ್ಸಸ್ ಆಗಿರ್ಬೋದು. ಕೆಲವೊಬ್ರಿಗೆ ಫೈನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ಸ್ ಇದ್ದು ಲೈಫಲ್ಲಿ ನಿಮಗೆ ಫೈನಾನ್ಸಸ್ಸಿಂದನೇ ನಿಮ್ಮ ಹಾರ್ಟ್ ಬ್ರೇಕ್ ಆಗಿದೆ ಅಂತ ಹೇಳ್ತೀನಿ. ಅಂದರೆ ನಾನು ಆಗಲೇ ಹೇಳ್ದಾಗೆ ನಿಮ್ಮ ಫ್ರೆಂಡ್ಸು, ನಿಮ್ಮ ರಿಲೇಟಿವ್ಸು, ನಿಮ್ಮ ಸ್ವಂತ ಫ್ಯಾಮಿಲಿ ಮೆಂಬರ್ಸೇ ನಿಮಗೆ ಎಷ್ಟು ರೆಸ್ಪೆಕ್ಟ್ ಕೊಡಬೇಕು ಅಷ್ಟು ರೆಸ್ಪೆಕ್ಟ್ ಕೊಟ್ಟಿಲ್ಲ. ನಿಮ್ಮ ಹತ್ರ ದುಡ್ಡಿಲ್ಲ, ಇಲ್ಲಾಂದರೆ ನೀವು ಫೈನಾನ್ಷಿಯಲಿ ಸ್ಟೇಬಲ್ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರು ನಿಮಗೆ ಮನಸ್ಸಿಗೆ ನೋವು ಮಾಡಿರ್ಬೋದು ಅಂತಲೂ ಹೇಳ್ತೀನಿ ಕೆಲವೊಬ್ಬರಿಗೆ. ಸೊ ಇನ್ನು ಕೆಲವೊಂದು ಕಾರ್ಡ್ಸ್ ನೋಡೋಣ.
ಸೊ ಟ್ರೂತ್ ಟು ಬಿ ಟೋಲ್ಡ್ ಅಂದರೆ ಕೆಲವೊಬ್ರು ಯೂನಿವರ್ಸ್ ನಿಮಗೆ ಏನು ಹೇಳ್ತಿದ್ದಾರೆ, ಈ ಥರ ಸಿಚುವೇಶನಲ್ಲಿ ಏನಾದರೂ ನೀವಿದ್ರೆ ಯೂನಿವರ್ಸ್ ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ, ಯಾರು ಎಂಥವ್ರು ಅನ್ನೋದನ್ನ ಯೂನಿವರ್ಸ್ ನಿಮಗೆ ತೋರಿಸಿದ್ದಾರೆ. ನಿಮ್ಮ ಜೀವನದಲ್ಲಿ ನೀವು ಕಲಿಬೇಕಾಗಿರೋ ಇಂಪಾರ್ಟೆಂಟ್ ಲೆಸನ್ ಇದು ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಫ್ರೆಂಡ್ಸ್. ವೈ ಅಂತ ಇದೆ ಇಲ್ಲಿ ನೋಡಿ ನೀವು. ಟ್ರೂತ್ ಬಿ ಟೋಲ್ಡ್ ಅಂತ ಕಾರ್ಡ್ ಬಂದಿದೆ. ಅಂದರೆ ಇಲ್ಲಿ ನೋಡ್ಬೋದು ನೀವು, ಈ ಪರ್ಸನ್ನು ಮಾಸ್ಕ್ ಇದೆ, ಇಲ್ಲಿ ಬರ್ಡ್ ಇದೆ. ಸೊ ಯೂನಿವರ್ಸ್ ನಿಮಗೆ ಜನರ ನಿಜವಾದ ಬಣ್ಣ ಏನು ಮತ್ತೆ ಜನರ ನಿಜವಾದ ಮುಖ ಏನು, ಅವರು ನಿಮ್ಮ ಹತ್ರ ಏನೂ ಇಲ್ಲದೆ ಇರುವಾಗ, ನೀವು ಏನೂ ಅಲ್ಲ ಜೀವನದಲ್ಲಿ ಅನ್ನೋವಾಗ ನಿಮ್ಮನ್ನ ಹೇಗೆ ಟ್ರೀಟ್ ಮಾಡ್ತಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕು. ಈ ಫೈನಾನ್ಸಸ್ ನಿಮ್ಮ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟು ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕು ಅನ್ನೋ ಕಾರಣದಿಂದ ಈ ಸಿಚುವೇಶನ್ ನಿಮ್ಮ ಲೈಫಲ್ಲಿ ಬಂದಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಟ್ರೂತ್ ಟು ಬಿ ಟೋಲ್ಡ್ ಅಂದರೆ ಇದು ಯೂನಿವರ್ಸ್ ನಿಮಗೆ ಕಲಿಸಿರೋ ಪಾಠ. ನಿಮ್ಮ ಜೀವನದಲ್ಲಿ ನೀವು ಯಾವಾಗಲೂ ಫೈನಾನ್ಷಿಯಲಿ ಸ್ಟೇಬಲ್ ಆಗಿರಬೇಕು. ಯಾರು ನಿಮ್ಮನ್ನ ಹೊಗಳ್ತಾರೆ, ಯಾರು ನಿಮ್ಮನ್ನ ಕಡೆಗಣಿಸ್ತಾರೆ, ಇದ್ರ ಬಗ್ಗೆ ಫೋಕಸ್ ಮಾಡೋದನ್ನ ಬಿಟ್ಟು ನೀವು ನಿಮ್ಮ ಬೆಸ್ಟ್ ವರ್ಷನಲ್ಲಿ ಇರೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಫೈನಾನ್ಷಿಯಲಿ ಇಂಟೆಲಿಜೆಂಟ್ ಪರ್ಸನ್ ಆಗಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಅಂದರೆ ಫೈನಾನ್ಸಸ್ನ ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಎಷ್ಟು ಸೇವ್ ಮಾಡಬೇಕು, ಮತ್ತು ನೀವು ಹ್ಯಾಪಿಯಾಗಿರೋದಕ್ಕೆ ಹೆಂಗೆ ಫೈನಾನ್ಸಸ್ನ ಯೂಸ್ ಮಾಡ್ಕೊಬೇಕು ಅನ್ನೋದನ್ನ ನೀವು ಕಲ್ತ್ಕೊಳ್ಳಿ. ಬೇರೆಯವರಿಗೆ ನೀವು ದುಡ್ಡು ಕೊಡೋದು, ಬೇರೆಯವರಿಗೆ ಗಿಫ್ಟ್ ಕೊಡೋದು, ಈ ಥರ ಎಲ್ಲ ಮಾಡಿರ್ಬೋದು ನೀವು ನಿಮ್ಮ ಲೈಫಲ್ಲಿ ಪಾಸ್ಟಲ್ಲಿ. ಸೊ ಬೇರೆಯವರಿಗೆ ಮನಿನ ಸ್ಪೆಂಡ್ ಮಾಡೋದಕ್ಕಿಂತ ನಿಮಗೆ ನೀವು ಸ್ಪೆಂಡ್ ಮಾಡೋದನ್ನ ಕಲ್ತ್ಕೊಳ್ಳಿ, ಸೇವ್ ಮಾಡೋದನ್ನ ಕಲ್ತ್ಕೊಳ್ಳಿ. ಕೈಯಲ್ಲಿ ದುಡ್ಡಿದೆ ಅಂತ ಕೇಳಿದವರಿಗೆಲ್ಲ ಹೆಲ್ಪ್ ಮಾಡೋದು, ಮತ್ತು ಎಷ್ಟು ಯಾರಿಗೆ ಹೆಲ್ಪ್ ಮಾಡಬೇಕು ಅಂತ ಗೊತ್ತಿಲ್ದಿರಾ ಮೇ ಬಿ ನಿಮ್ಮ ಕೈಯಲ್ಲಿ ಎಷ್ಟಿದ್ರೆ ಅಷ್ಟೂ ಕೊಡೋ ಪರ್ಸನ್ ನೀವು ಆಗಿರ್ಬೋದು. ಹಾಗಾಗಿ ಯೂನಿವರ್ಸ್ ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ, ಯಾರಿಗೆ ಎಷ್ಟು ಸಹಾಯ ಮಾಡಬೇಕು, ಯಾರಿಂದ ಎಷ್ಟು ತಗೋಬೇಕು ಅನ್ನೋದನ್ನ ನೀವು ಕಲಿಬೇಕು. ಮತ್ತು ಯಾವ ಜನ ಎಂಥವ್ರು, ನಿಮ್ಮ ಹತ್ರ ಏನೂ ಇಲ್ಲದೆ ಇರುವಾಗ ಅವರು ನಿಮ್ಮನ್ನು ಹೆಂಗೆ ನಡೆಸ್ಕೊಂಡ್ರು ಅನ್ನೋದನ್ನ ಮರಿಬೇಡಿ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ನೋಡ್ಬೋದು ವೈ ಕಾರ್ಡ್ ಬಂದಿದೆ. ಸೊ ಈ ಕಾರ್ಡ್ ಏನು ಹೇಳುತ್ತಂದರೆ, ನೀವು ಕೆಲವೊಂದು ಸರಿ ತುಂಬಾ ಓವರ್ ಥಿಂಕ್ ಮಾಡಿರ್ಬೋದು ನಿಮ್ಮ ಸಿಚುವೇಶನ್ ಬಗ್ಗೆ, ನಿಮ್ಮ ಲೈಫ್ ಬಗ್ಗೆ. ನನ್ನ ಲೈಫಲ್ಲಿ ಯಾಕೆ ಇಷ್ಟೊಂದು ಪ್ರಾಬ್ಲಮ್ಸ್ ಆಗ್ತಿದೆ, ನಾನು ಯಾರಿಗೂ ತೊಂದರೆ ಮಾಡಿಲ್ಲ, ಯಾರಿಗೆ ಸಹಾಯ ಬೇಕು ಅಂತ ನನ್ನ ಹತ್ರ ಬಂದರೂ ಅವರಿಗೆಲ್ಲ ಹೆಲ್ಪ್ ಮಾಡಿದ್ದೀನಿ, ಬಟ್ ನನಗೆ ಹೆಲ್ಪ್ ಬೇಕಾದಾಗ ಯಾರೂ ಹೆಲ್ಪ್ ಮಾಡ್ತಿಲ್ಲ ಅಂತ ನಿಮಗೆ ತುಂಬ ಸರಿ ಲೈಫಲ್ಲಿ ಅನಿಸ್ತಿರ್ಬೋದು, ಇಲ್ಲ ಅನಿಸಿರ್ಬೋದು ಫ್ರೆಂಡ್ಸ್. ಬಟ್ ಯೂನಿವರ್ಸ್ ಏನು ಹೇಳ್ತಿದ್ದಾರೆ, ನಿಮಗೆ ಈ ಬೇರೆಯವರು ಹೆಲ್ಪ್ ಮಾಡಿಲ್ಲ ಅಂತ ನೀವು ಕೊರಗೋದ್ರಿಂದ ಉಪಯೋಗ ಇಲ್ಲ, ಬಟ್ ನಿಮಗೆ ಮೇನ್ಲಿ ಯೂನಿವರ್ಸೇ ಹೆಲ್ಪ್ ಮಾಡ್ತಿದ್ದಾರೆ ಅನ್ನೋದನ್ನ ನೀವು ಅರ್ಥ ಮಾಡ್ಕೊಬೇಕು ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಒಂದು ಬುಕ್ ಇದೆ, ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು ಬುಕ್ ಇದೆ ಮತ್ತು ಇಲ್ಲಿ ಫೆದರ್ ಇದೆ. ಸೊ ಈ ಫೆದರ್ಸು ಯೂನಿವರ್ಸ್ನ ರಿಪ್ರೆಸೆಂಟ್ ಮಾಡುತ್ತೆ. ಸೊ ಯೂನಿವರ್ಸ್ ನಿಮಗೆ ಏನು ಹೇಳ್ತಿದ್ದಾರೆ ಅಂದರೆ, ನಿಮ್ಮ ಕಷ್ಟದ ಸಮಯದಲ್ಲಿ ನಿಮಗೆ ಯಾರೂ ಸಹಾಯ ಮಾಡಿಲ್ಲ ಅಂತ ಓವರ್ ಥಿಂಕ್ ಮಾಡಬೇಡಿ. ಆವತ್ತೂ ಮತ್ತು ಈಗ ಪ್ರೆಸೆಂಟ್ಲಿ ಇಲ್ಲ ಫ್ಯೂಚರಲ್ಲಿ ಕೂಡ ನೀವು ಜನರಿಂದ ಸಹಾಯನ ಕೇಳಕ್ಕೆ ಹೋಗಬೇಡಿ. ಯೂನಿವರ್ಸ್ ಮೇಲೆ ನಂಬಿಕೆ ಇಟ್ಟು ಯೂನಿವರ್ಸ್ನ ಹೆಲ್ಪಿಗೋಸ್ಕರ ಪ್ರೇ ಮಾಡಿ. ಯೂನಿವರ್ಸು ನೀವು ತುಂಬ ಕಷ್ಟಪಟ್ಟಿದ್ದೀನಿ ಜೀವನದಲ್ಲಿ ಅಂತ ಅಂದ್ಕೊಂಡಿರ್ಬೋದು, ಆದರೆ ಆ ಕಷ್ಟದ ದಿನಗಳಲ್ಲೂ ನಿಮ್ಮ ಜೊತೆ ಯಾವಾಗಲೂ ಯೂನಿವರ್ಸು ನಿಮಗೆ ಹೆಲ್ಪ್ ಮಾಡಿದ್ದಾರೆ. ಸೊ ನಿಮಗೆ ತುಂಬಾ ನೋವಾಗೋ ಜಾಗದಲ್ಲಿ ಒಂದು 50% ಮಾತ್ರನೇ ನೀವು ಪೇಯ್ನ ನೋಡಿದ್ದೀರಾ, ಇನ್ನೂ 50% ಯೂನಿವರ್ಸು ನಿಮಗೆ ಆ ಪೇಯ್ನ ಫೀಲ್ ಮಾಡಿಸಿಲ್ಲ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ತುಂಬ ನೋವಾಗೋ ಜಾಗಗಳಿಂದ ಯೂನಿವರ್ಸ್ ನಿಮ್ಮನ್ನು ಪ್ರೊಟೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತೀನಿ ಕೆಲವೊಂದು ವಿಷಯದಲ್ಲಿ. ಬಟ್ ನೀವು ಆ ಸಮಯದಲ್ಲಿ ನೀವಿರೋ ನೋವಲ್ಲಿ ಅದನ್ನು ಅರ್ಥ ಮಾಡ್ಕೊತ ಇರ್ಬೋದು. ಬಟ್ ಯೂನಿವರ್ಸು ನೀವು ಬೇರೆಯವ್ರ ಸಹಾಯನ ಕೇಳಬೇಡಿ, ಯೂನಿವರ್ಸ್ನೇ ಪ್ರೇ ಮಾಡಿ ನಿಮಗೆ ಸಹಾಯ ಬೇಕಾದಾಗ ಅಂತ ಹೇಳ್ತಿದ್ದಾರೆ ಫ್ರೆಂಡ್ಸ್. ಸೊ ಈಗ ಇನ್ನು ಒಂದು ಕಾರ್ಡ್ ತೆಗಿತೀನಿ. ಸೊ ಈಗ ಏನು ಮೆಸೇಜ್ ಇದೆ ಯೂನಿವರ್ಸಿಂದ ಅಂತ ನೋಡೋಣ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ಪೇನ್ಫುಲ್ ಮೂಮೆಂಟ್ಸಿಂದ ನಿಮ್ಮ ಲೈಫಲ್ಲಿ ಯಾವುದೇ ಏರಿಯಾ ಆಗಿರ್ಬೋದು, ಮೇನ್ಲಿ ರಿಲೇಷನ್ಶಿಪ್ಪು ಮತ್ತು ಫೈನಾನ್ಸಸ್ಸಲ್ಲಿ ನೀವು ಪೇನ್ಫುಲ್ ಮೂಮೆಂಟ್ಸಿಂದ ಲೆಸನ್ಸ್ನ ಕಲ್ತಿದ್ದೀರಾ. ನಿಮ್ಮ ನೆಗೆಟಿವ್ ಕರ್ಮ ಏನಿದೆ ಅದು ಕಂಪ್ಲೀಟ್ ಆಗಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ನೋಡಿ, ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್ ಬಂದಿದೆ. ಸೊ ಟ್ರಾನ್ಸ್ಫಾರ್ಮ್ ಆಗ್ತಿದ್ದೀರಾ ಫ್ರೆಂಡ್ಸ್ ನೀವು.
ಸೊ ನಾನು ಆಗ್ಲೇ ಹೇಳ್ದಂಗೆ ಇಲ್ಲಿ ನೋಡಿ, ಇದೇನಾದರೂ ರಿಲೇಶನ್ಶಿಪ್ಸ್ ಆದರೆ ಈ ಹಾರ್ಟ್ ಬ್ರೇಕಿಂದ ಈ ಹೀಲಿಂಗು ಅಂದರೆ ನಿಮ್ಮ ಹಾರ್ಟ್ ಹೀಲ್ ಆಗ್ತಿದೆ ಅಂತ ಹೇಳ್ತೀನಿ. ಇದೇನಾದರೂ ಫೈನಾನ್ಸಸ್ ರಿಲೇಟೆಡು ಪೇನ್ಫುಲ್ ಮೂಮೆಂಟ್ ಆಗಿದ್ರೆ ಇಲ್ಲಿ ನೋಡಿ, ಈ ಕಾನ್ಫ್ಲಿಕ್ಟ್ ಪರ್ಸನ್ನಿಂದ ಈ ಫೈನಾನ್ಷಿಯಲಿ ಸ್ಟೇಬಲ್ ಪರ್ಸನ್ ಆಗೋದಕ್ಕೆ ನಿಮ್ಮ ಲೈಫಲ್ಲಿ ಟ್ರಾನ್ಸ್ಫಾರ್ಮೇಷನ್ ಬರ್ತಿದೆ ಅಂತ ಹೇಳ್ತೀನಿ. ನೋಡಿ, ಟ್ರಾನ್ಸ್ಫಾರ್ಮೇಷನ್ ಕಾರ್ಡ್ ಬಂದಿದೆ. ಸೊ ಫ್ರೆಂಡ್ಸ್, ಇದು ಮೇನ್ಲಿ ಈ ರೀಡಿಂಗು ರಿಲೇಶನ್ಶಿಪ್ ರಿಲೇಟೆಡು ಮತ್ತು ಫೈನಾನ್ಸಸ್ ರಿಲೇಟೆಡು ಹೀಲಿಂಗು ಮತ್ತು ಹೆಲ್ಪ್ನ ರೆಪ್ರೆಸೆಂಟ್ ಮಾಡ್ತಿದೆ ಅಂತ ಹೇಳ್ತೀನಿ. ಸೊ ನಾನು ಆಗಲೇ ಹೇಳ್ದಂಗೆ ಈ ಕಾರ್ಡಲ್ಲಿ 2 ಸ್ವಾರ್ಡ್ಸ್, 2 6 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಮೆಂಟಾಲಿಟಿ ಚೇಂಜ್ ಆಗ್ತಿದೆ ಫ್ರೆಂಡ್ಸ್. ರಿಲೇಶನ್ಶಿಪ್ಪು ಫೈನಾನ್ಸಸ್ ರಿಲೇಟೆಡು ನಿಮಗೆ ಈಗ ಲೈಫಲ್ಲಿ ಹೆಂಗೆ ಆಪರ್ಚುನಿಟೀಸ್ನ ಯೂಸ್ ಮಾಡ್ಕೊಬೇಕು, ಯಾರ ಬಗ್ಗೆ ಯಾರನ್ನ ಎಷ್ಟು ನಂಬಬೇಕು ಅನ್ನೋದನ್ನ ನೀವು ಕಲ್ತಿದ್ದೀರಾ. ಸೊ ಯೂನಿವರ್ಸು ನಿಮ್ಮ ಲೈಫ್ನ ಟ್ರಾನ್ಸ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಹೇಳ್ತೀನಿ. ಕೆಲವೊಬ್ಬರಿಗೆ ಇಲ್ಲಿ ನೀವು ಮೊದಲು ಇನ್ನೋಸೆಂಟ್ ಪರ್ಸನ್ ಆಗಿರ್ಬೋದು, ರಿಲೇಶನ್ಶಿಪ್ ಮತ್ತು ಫೈನಾನ್ಸಸ್ಸಲ್ಲಿ ಏನೂ ಗೊತ್ತಿಲ್ದಿರ ಇರ್ಬೋದು ನಿಮಗೆ. ಹಾಗಾಗಿ ಜನ ನಿಮ್ಮನ್ನು ಅಡ್ವಾಂಟೇಜ್ ತೊಗೊಂಡಿರ್ಬೋದು ಫ್ರೆಂಡ್ಸ್. ಬಟ್ ಮುಂದೆ ಇನ್ನು ಬರೋ ದಿನಗಳಲ್ಲಿ ನೀವು ತುಂಬ ಮೆಚ್ಯೂರಿಟಿ ಪರ್ಸನ್ ಆಗಿ ನೀವು ಯಾವ್ಯಾವ ಜಾಗದಲ್ಲಿ ತುಂಬ ನಿಮ್ಮ ಲೈಫಲ್ಲಿ ಏಟ್ ಬಿದ್ದಿದೆ, ಕಷ್ಟಪಟ್ಟಿದ್ದೀರಾ, ಆ ಥರ ಜಾಗದಲ್ಲಿ ನೀವು ಮತ್ತೆ ಶೈನ್ ಆಗ್ತೀರಾ ಅಂತ ಹೇಳ್ತೀನಿ. ಸೊ ನಿಮ್ಮ ಲೈಫಲ್ಲಿ ಯೋಚನೆ ಮಾಡಿ ನೋಡಿ, ಕೆಲವೊಂದು 3-4 ವರ್ಷದಿಂದ ನೀವು ಯಾವ ಏರಿಯಾ ಆಫ್ ಲೈಫಲ್ಲಿ ನಿಮಗೆ ಏಟು ಬಿದ್ದಿದೆ, ಅವಮಾನ ಆಗಿದೆ, ನೋವಾಗಿದೆಯೋ ಆ ಏರಿಯಾದಲ್ಲಿ, ಅದೇ ಜಾಗದಲ್ಲಿ ನೀವು ಲೈಫಲ್ಲಿ ಶೈನ್ ಆಗ್ತೀರಾ ಅಂತ ಹೇಳ್ತೀನಿ. ಟ್ರಾನ್ಸ್ಫಾರ್ಮೇಷನ್ ಇದೆ ಅಂತ ಹೇಳ್ತೀನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಸೊ ನಿಮಗೆ ಈ ಎನರ್ಜಿ ರೆಸನೇಟ್ ಆಗಿದ್ರೆ, ಈ ರೀಡಿಂಗ್ ನಿಮ್ದಾಗಿದ್ರೆ ಥ್ಯಾಂಕ್ ಯು ಯೂನಿವರ್ಸ್ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.